2 ಟೈಮಿಂದ 350-300 ಲೀಟ್ರ್ ಈ ಥರ ಇರ್ತೀನಿ ನಾನು. ನನಗೆ ಒಂದು 3.5 4 ಲಕ್ಷ ರೂಪಾಯಿ ತಿಂಗಳಲ್ಲಿ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟಲ್ಲಿ ನನಗೆ ಎಲ್ಲ ಖರ್ಚುಗಳದು ನಾನು ಕೂಡ ಇದೆಲ್ಲ ಮೆಕ್ಕೆಜೋಳ ಎಲ್ಲ ಪರ್ಚೇಸ್ ಮಾಡ್ತೀನಿ. ನೇಪರ್ ಒಂದು ಸೂಪರ್ ನೇಪರ್ ಒಂದು 1.5 ಎಕರೆಗೆ ಹಾಕಿದ್ದೀನಿ. ಅದು ಒಂದು 30%, ಇದು 70% ನಾನು ಮಾಡ್ತೀನಿ. ಹಂಗೆ ನಮ್ಮ ಅದರಲ್ಲಿ ಇವಾಗ ನನಗೆ 1 ಲಕ್ಷನಾರ ಕನಿಷ್ಠ 1 ಲಕ್ಷ ಉಳಿಯುತ್ತೆ ನನಗೆ ಆದಾಯ. ನಾನು 3 ಉಳಿಯುತ್ತೆ 2 ಉಳಿಯುತ್ತೆ ಅಂತ ನಾನು ಹೇಳಲ್ಲ, 1 ಲಕ್ಷ ಅಂತೂ ಉಳಿಯುತ್ತೆ. ನಾವೇ ಸ್ವಂತ ಮಾಡೋದ್ರಿಂದ. ಲೇಬರ್ ಇಟ್ಟು ಮಾಡೋಕೆ ಹೋದ್ರೆ ಅದು ಉಳಿಯಲ್ಲ. ಏನೊಂದು 50,000 ಉಳಿಸೋತಿ, ಸುಸ್ತು ಉಳಿಲೂಬೋದು, ಉಳಿದೇ ಇರ್ಬೋದು. ಹಂಗಾಗಿ ಇವತ್ತು ನಷ್ಟಕ್ಕೆ ಎಲ್ಲರೂ ಕೂಡ ಎಲ್ಲ ಒಂದು ವಿಡಿಯೋ ನೋಡಿ ಅದು ನೋಡಿ ಎಲ್ಲ ಯುವಕರು ಇವಾಗ ಹಸು ಮಾಡೋಕ್ಕೆ ಹೋಗಿ ಸುಮಾರು ಎಡುತ್ತಾ ಇದ್ದೀರಾ. ಎಡವೋದು ಬೇಡ, ಪ್ರಾಮಾಣಿಕತೆ ನೋಡಿ ನಾವು ಮಾಡಿದಾಗಲೇ ಅದಕ್ಕೆ ಗೊತ್ತಾಗೋದು. ಹಂಗಾಗಿ ಯಾರು ಇದು ಮಾಡೋದು ಬೇಡ. ಕಾಪಿ ಉಸ್ಕು ಒಂದು ಸ್ವಲ್ಪ ಬಳಸ್ತಾ ಇದ್ವಿ, ಕಾಪಿ ಉಸ್ಕು ಬಳಸ್ತಾ ಇದ್ವಿ. ಅದನ್ನ ನಮ್ಮ ಸಾದಿಡ್ ಡಾಕ್ಟರ್ ಅಂತ ಇದ್ದಾರೆ, ಸಾದಿಡ್ ಡಾಕ್ಟ್ರು ಎಲ್ಲರೂ ನೋಡಿರ್ತೀರ ಸಾಮಾನ್ಯ. ಅವರು ಕೂಡ ನಮಗೆ ಈಗ ನಾನು ನಂದೇ ಆದ ಸ್ವಂತ ಫೀಡ್ ಮಿಲ್ಲು ಕೂಡ ನಂದಿದೆ. ಚಿಕ್ಕದಿತ್ತು ಮೊದಲು, ಒಂದು 1/4 ಟನ್ನಿಂದಿತ್ತು, ಇವಾಗ 1 ಟನ್ನಿಂದ ನಾನು ಮಾಡಿದ್ದೀನಿ. 1 ಟನ್ನಿಂದರಲ್ಲಿ ನನ್ನ ಹಸುಗೆ ನಾನು ಅವರೇ ಕೂಡ ಸಾದಿಡ್ ಡಾಕ್ಟರ್ ಅಂತ ಹೇಳಿ ಅವರು ನನಗೆ ಫಾರ್ಮುಲಾ ಎಲ್ಲ ಮಾಡಿಕೊಟ್ಟಿದ್ದಾರೆ, ಏನೇನು ಹಾಕ್ಬೇಕು ಏನು ಅಂತ. ನಾನು ಯಾವುದೇ ಥರದ ಕೆಮಿಕಲ್ ಬೂಸನ್ನ, ಕಡ್ಡಿ ಬೂಸ ಅದು ಇದು ಏನು ಬಳಸಲ್ಲ. ನನ್ನದೇ ಆದ ನಾನು ಫೀಡ್ನ ಬಳಸಿ ನನ್ನ ಹಸುಗಳಿಗೆ ಆರೋಗ್ಯಕರವಾಗಿ ಮತ್ತು ಮಿನರಲ್ಲು, ಉಪ್ಪು, ಕ್ಯಾಲ್ಸಿಯಮ್ಮು ಎಲ್ಲ ಸಿಗೋಂಥ ಲವಣಾಂಶಗಳನ್ನೆಲ್ಲ ಹಾಕಿ ಫೀಡನ್ನು ತಯಾರು ಮಾಡ್ತೀನಿ. ತಯಾರು ಮಾಡಿ ಹಾಕಿದಕ್ಕೆ ನನಗೆ ಆರೋಗ್ಯಕರವಾಗಿದ್ದಾವೆ ಹಸುಗಳು, ಚೆನ್ನಾಗಿದ್ದಾವೆ, ಬಾವುಗಳು ಎಲ್ಲ ಕಮ್ಮಿ ಇದೆ. ಹಂಗಾಗಿ ನಾನು ಪ್ರಾಮಾಣಿಕತೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಆ ಗೋಮಾತೆ ನನಗೆ ಚೆನ್ನಾಗಿ ಇಲ್ಲಿವರೆಗೂ ನಡೆಸ್ಕೊಂಬಂದಿದೆ. ಹಂಗಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಫೀಡನ್ನು ಬೇಕು ಅನ್ನೋರಿಗೆ, ರೈತರಿಗೆ ಇಷ್ಟಪಟ್ಟು ಬೇಕು ಅನ್ನೋರಿಗೆ ನಾನು ಪ್ರೊಡಕ್ಷನ್ನು ಕೂಡ ಮಾಡಿ ನಾನು ಅವ್ರಿಗೆ ಕೊಡೋಕ್ಕೆ ನಾನು ಎಲ್ಲ ವ್ಯವಸ್ಥೆನೂ ಕೂಡ ಈಗ ಮಾಡ್ಕೊಂಡಿದ್ದೀನಿ.